ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ವೀರು ಅವರ ಮನೆಗೆ ಬದುಕಿ ವಾಪಸ್ ಬಂದಂತಹ ಪೃಥ್ವಿ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ವೀರು ಅವ್ರಿಗೆ ಜಾನಕಿ ಅವರ ಮೇಲೆ ಪ್ರೀತಿ ಆಗದ, ಆದರೆ ಅದು ಅವ್ರಿಗೆ ಗೊತ್ತಾಗಲಿಲ್ಲ. ತಾತ ಹೇಳಿದ ನಂತರನೇ ಇಲ್ಲಿ ವೀರು ಅವ್ರಿಗೆ ಜಾನಕಿ ಅವರ ಮೇಲೆ ತನಗೆ ಲವ್ ಆಗಿದೆ ಅಂತ ಗೊತ್ತಾಗತ್ತೆ. ನಂತರ ಜಾನಕಿ ಅವರ ಬಳಿ ವೀರು ಅವರು ತಮ್ಮ ಪ್ರೀತಿಯನ್ನು ಕೂಡ ಹೇಳ್ಕೊತಾರೆ. ಫೋನಲ್ಲಿ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅನ್ನೋ ವಿಷಯವನ್ನು ಹೇಳ್ಕೊಂಡಾಗ ಜಾನಕಿ ಅವ್ರಿಗೆ ಒಂದು ರೀತಿ ಖುಷಿ ಆಗುತ್ತೆ. ಬಿಕಾಸ್ ತನ್ನ ವೀರು ಕೊನೆಗೂ ನನ್ನನ್ನು ಪ್ರೀತಿಸೋಕೆ ಶುರು ಮಾಡಿದ್ರು ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಇದು ತನ್ನ ನಂದಿನಿ ಅಂತಕ್ಕಂಥದ್ದು. ಜಾನಕಿ ಅವ್ರ ಮೇಲೆ ಪ್ರೀತಿ ಆಗಿರ್ತಕ್ಕಂಥ ವೀರು ಅವರು ನೇರವಾಗಿ ಭೇಟಿ ಮಾಡಬೇಕು, ನಿಮಗೆ ನಿಜವಾಗ್ಲೂ ನನ್ನ ಮೇಲೂ ಕೂಡ ಪ್ರೀತಿ ಇರೋದೇ ಆದರೆ, ನನ್ನ ಪ್ರೀತಿಯನ್ನು ಒಪ್ಕೊಳ್ಳೋದೇ ಆದರೆ ನೀವು ಹಸಿರು ಗಾಜಿನ ಬಳೆಗಳನ್ನು ತೊಟ್ಟು ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಂದಿನಿ ಅಮ್ಮ ಕೂಡ ಕೊನೆಗೂ ವೀರು ಅವರನ್ನು ಭೇಟಿ ಆಗೋದಕ್ಕೆ ಬರ್ತಾರೆ. ಬಟ್ ಕೈಯಲ್ಲಿ ಗಾಜಿನ ಬಳೆಗಳು ಇರೋದಿಲ್ಲ. ಅದನ್ನು ನೋಡಿದಂಥ ವೀರು ಅವ್ರಿಗೆ ಅನಿಸುತ್ತೆ ಜಾನಕಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನಿಸುತ್ತೆ, ಅವ್ರು ನನ್ನ ಪ್ರೀತಿಯನ್ನು ಒಪ್ಕೊಂಡಿಲ್ಲ, ಅದೇ ಕಾರಣಕ್ಕೆ ಹಸಿರು ಗಾಜಿನ ಬಳೆಗಳನ್ನು ತೊಟ್ಟು ಬಂದಿಲ್ಲ ಅಂತ. ಆದರೆ ಒಂದೇ ಕ್ಷಣಕ್ಕೆ ಒಂದಷ್ಟು ಮಕ್ಕಳು ಬರ್ತವೆ. ಬಂದಿದ್ದೆ ಹಸಿರು ಗಾಜಿನ ಬಳೆಗಳನ್ನು ಕೊಟ್ಟಿದ್ದೆ ಅದನ್ನು ತೊಟ್ಕೋತಾರೆ ನಂದಿನಿ ಅಮ್ಮ. ಅದನ್ನು ನೋಡಿದ್ದೆ ವೀರು ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಹೀಗೆ ಇಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿ ಕೂಡ ಎಕ್ಸ್ಚೇಂಜ್ ಆಗತ್ತೆ. ಇಬ್ರು ಕೂಡ ಮನೆ ಬಿಚ್ಚಿ ಮಾತನಾಡ್ತಾರೆ. ಇದರ ನಡುವೆ ನಂದಿನಿ ಅಮ್ಮ ನಿಮ್ಮ ಹಳೆಯ ಬದುಕಿನ ಸತ್ಯಗಳ ಬಗ್ಗೆ ಹೇಳಿ ಅಂತ ಹೇಳಿ ಕೇಳ್ಕೊಂಡಾಗ ಇಲ್ಲಿ ವೀರು ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ಏನನ್ನ ಕೂಡ ಮಾತನಾಡೋದಿಲ್ಲ, ಹೊರಟು ಬಿಡ್ತಾರೆ. ನಂತರ ನಂದಿನಿ ಅಮ್ಮಂಗೆ ಅನ್ನಿಸ್ತದೆ ನಾನು ಕೆದಕ್ಬಾರ್ದಿತ್ತು ಅನ್ಸುತ್ತೆ. ಅವ್ರಿಗೆ ತುಂಬ ಬೇಜಾರಾಯ್ತೇನೋ, ನಾನು ಯಾಕೆ ಮಾತಾಡ್ತಾ ಇಲ್ಲ, ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ನಾನು ಅವ್ರಿಗೆ ಕಾಲ್ ಮಾಡಿ ಕ್ಷಮೆ ಕೇಳಬೇಕು ಅನ್ಕೋತಾರೆ. ಈ ಕಡೆ ವೀರು ಅವರು ಕೂಡ ಜಾನಕಿ ಅವ್ರು ಏನು ಅಂತದ್ದು ಕೇಳಿದ್ರು, ಹಳೆಯ ನೆನಪುಗಳ ಬಗ್ಗೆ ಕೇಳಿದ್ರು. ಅದಕ್ಕೆ ನಾನು ಆ ರೀತಿ ರಿಯಾಕ್ಟ್ ಮಾಡಿ ಬರಬಾರ್ದಿತ್ತು, ನಾನು ಅವ್ರ ಜೊತೆ ಮಾತಾಡಬೇಕು, ಆದರೆ ಅವ್ರದ್ದು ಲೈನೇ ಸಿಗೋದಿಲ್ವಲ್ಲ, ಟ್ರೈ ಮಾಡೋಣ ಅಂದ್ಕೊಂಡಿದ್ದ ವೀರು ಅವರು ಕಾಲ್ಗೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ನಂದಿನಿ ಅಮ್ಮನಿಂದನೇ ಕಾಲ್ ಬರುತ್ತೆ. ನಾನೇ ನಿಮಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂದಾಗ, ಹೌದಾ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಿತ್ತು ಅದಕ್ಕೋಸ್ಕರ ಅಂದಾಗ, ಯಾಕೆ ಏನು ಅಂತ ಹೇಳಿ ವೀರು ಅವ್ರು ಕೇಳ್ತಾರೆ. ನಾನು ಬೆಳಗ್ಗೆ ಆ ರೀತಿಯಾಗಿ ನಿಮ್ಮ ಹತ್ರ ಹಳೆ ನೆನಪುಗಳನ್ನು ಕೆದಕ್ಬಾರ್ದಿತ್ತು, ಅದೇ ಕಾರಣಕ್ಕೆ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡೆ, ಸಾರಿ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ನಂದಿನಿ ಅಮ್ಮ ಕೇಳಿದಾಗ, ಅದರಲ್ಲಿ ಏನೂ ಇಲ್ಲ ಬಿಡಿ, ಹಳೆಯ ನೆನಪುಗಳು ಕೆಲವೊಂದು ಕಾಡ್ತಾ ಇರತ್ತೆ, ಅದೇ ಕಾರಣಕ್ಕಷ್ಟೇ ಅಂತ ಹೇಳಿ ವೀರು ಅವರು ಹೇಳ್ತಾರೆ. ನಾನು ಒಂದು ವಿಷಯ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಅದು ಇಂಪಾರ್ಟೆಂಟ್ ಅಲ್ಲದೆ ಇರ್ಬೋದು, ಬಟ್ ಏನಾದರೂ ವಿಷಯ ಮಾತಾಡಬಹುದಲ್ವ, ಮಾತಾಡಬೇಕು ಅಂದರೆ ವಿಷಯನೇ ಇರಬೇಕಂತೆಲ್ಲ ಹೀಗೆ ಮಾತನಾಡ್ತಿರ್ತಾರೆ ಇಬ್ಬರು ಕೂಡ. ಹಾಗೆ ನಂದಿನಿ ಅಮ್ಮ ಅವರು ಒಂದು ಹಳೆಯ ಬೆಸ್ಟ್ ಫ್ರೆಂಡ್ ಬಗ್ಗೆ ಹೇಳ್ತಾರೆ. ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ವಿ, ಅಕ್ಕಪಕ್ಕದಲ್ಲೇ ಇದ್ವಿ. ಆದರೆ ಆ ಒಂದು ಹೂವು, ನಮ್ಮ ಮರದ ಹೂಗಳು ಅವ್ರ ಮನೆ ಮೇಲೆ ಬಿದ್ದು, ಆ ರೀತಿಯಾಗಿ ಇಬ್ಬರ ಮನೆ ನಡುವೆ ಗಲಾಟೆ ಆಯಿತು. ನಂತರ ಅಕ್ಕಪಕ್ಕದವರು ನನ್ನ ಮತ್ತು ಅವಳ ನಡುವೆ ತಂದಿಡು ಕೆಲಸ ಮಾಡಿದ್ರು, ಅದರಿಂದ ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯಿತು. ಆದರೆ ನಮ್ಮ ನಡುವೆ ಆ ಪ್ರೀತಿ ಹಾಗೆ ಇತ್ತು. ಹಾಗಾಗಿ ಒಂದಿನ ಕೂತ್ಕೊಂಡು ಮಾತಾಡಿದಾಗ ಎಲ್ಲ ಕೂಡ ಬಗೆಹರಿತು ಅಂತ ಹೇಳ್ತಾರೆ. ನಿಮಗೂ ಯಾರು ಬೆಸ್ಟ್ ಫ್ರೆಂಡ್ ಇಲ್ವಾ ಅಂತ ಕೇಳಿದಾಗ, ಅದು ಅಂತ ಹೇಳಿ ವೀರು ಅವರು ಹೇಳ್ತಾರೆ. ಇದೇ ಕರೆಕ್ಟ್ ಆದ ಸಮಯ ಪೃಥ್ವಿ ಅಣ್ಣನ ಬಗ್ಗೆ ಮಾತನಾಡೋದಕ್ಕೆ ಅಂತ ನಂದಿನಿ ಅಮ್ಮ ಅನ್ಕೋತಾರೆ. ಇಲ್ಲ, ನನಗೆ ಬೆಸ್ಟ್ ಫ್ರೆಂಡ್ ಇದ್ದರು ಪೃಥ್ವಿ ಅಂತ, ಆದರೆ ಅವನು ತುಂಬ ಮೋಸ ಮಾಡಿಬಿಟ್ಟ ನನಗೆ ಅಂದಾಗ, ನೀವು ಹೇಗೆ ಮೋಸ ಮಾಡಿದ್ರು ಅಂತ ಅನ್ಕೋತೀರಾ? ನೀವು ನಿಜಕ್ಕೂ ಯಾರ ಜೊತೆ ಕೂಡ ಅಷ್ಟಾಗಿ ಮಿಂಗಲ್ ಆಗೋದಿಲ್ಲ. ಅದಕ್ಕೂ ಮೀರಿ ನೀವು ಮಿಂಗಲ್ ಆದ್ರಿ ಅಂದರೆ ಖಂಡಿತವಾಗ್ಲೂ ಅವ್ರು ನಿಮಗೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಅವ್ರ ಮನಸ್ಸಲ್ಲೂ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಇರುತ್ತೆ. ನೀವು ಈಗಲೂ ಕೂಡ ಬೆಸ್ಟ್ ಫ್ರೆಂಡ್ ಬಗ್ಗೆ ನೆನಪು ಮಾಡ್ಕೊಳ್ಳಿ ಅಂದಾಗ, ನೀವು ನೆನಪು ಮಾಡ್ಕೊಂಡಿದ್ದೆ ಆ ವ್ಯಕ್ತಿ ಅಂದಾಗ, ಆ ವ್ಯಕ್ತಿ ನಿಮಗೆ ಎಷ್ಟು ಕ್ಲೋಸ್ಡ್ ಫ್ರೆಂಡ್ ಆಗಿರ್ಬೋದು. ಅಂಥದ್ರಲ್ಲಿ ಆ ವ್ಯಕ್ತಿ ಮೇಲೆ ನೀವು ಈ ರೀತಿ ಆಪಾದನೆ ಹೊರಿಸ್ತಿದ್ರ ಅಂದರೆ ಖಂಡಿತ ನನಗೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಇದೇ ರೀತಿ ಆಗಿದ್ದು ನಮ್ಗಳ ನಡುವೆ, ನನ್ನ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ನಡುವೆ ಕೂಡ. ಆದರೆ ನಾವು ಕೂತು ಬಗೆಹರಿಸ್ಕೊಂಡ್ವಿ. ಅದೇ ರೀತಿ ನೀವು ಕೂಡ ಅವ್ರ ಜೊತೆ ಮಾತಾಡಿ, ಹಿಂದೆ ಏನೂ ಆಗಿರ್ಬೋದು, ಹಾಗಿದ್ರೆ ನೀವು ಅವ್ರನ್ನ ಮೋಸ ಮಾಡಿದ್ದನ್ನು ಕಂಡಿದ್ರೆ ಅಂದಾಗ ಇಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ಈ ರೀತಿಯಾಗಿ ಒಪಿನಿಯನ್ಗೆ ಬರೋದು ತಪ್ಪಾಗುತ್ತೆ. ಒಮ್ಮೆ ಅವ್ರ ಜೊತೆ ಮಾತಾಡಿ ಕೂತು, ಆಗ ಎಲ್ಲ ಸತ್ಯ ಕೂಡ ಹೊರಗಡೆ ಬರುತ್ತೆ, ನಿಮ್ಮ ನಡುವೆ ಏನಾಯಿತು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ನಂದಿನಿ ಅಮ್ಮ ಹೇಳಿದಾಗ ವೀರು ಅವ್ರಿಗೂ ಕೂಡ ಅದು ಸರಿ ಅಂತಾನೆ ಅನಿಸುತ್ತೆ. ಮರುದಿನ ಆಯ್ತ ಕಡೆ ಸುಬ್ಬುಗೆ ಫೋನ್ ಕಾಲ್ ಬರುತ್ತೆ. ಸುಬ್ಬುನೇ ಪೃಥ್ವಿ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರೋದು. ಬಟ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಪೃಥ್ವಿಯನ್ನು ಸುಬ್ಬು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ. ನೀವು ಕೊಟ್ಟಂಥ ಎಲ್ಲ ಮೆಡಿಸಿನ್ಸ್ ಕೂಡ ಖಾಲಿ ಆಗಿದೆ, ಆದಷ್ಟು ಬೇಗ ಬಂದು ನೀವು ಮೆಡಿಸಿನ್ನ ತಂದು ಕೊಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಸುಬ್ಬು ಕೂಡ ಹೇಳ್ತಾರೆ. ಬೆಳ್ಳಂಬೆಳಗ್ಗೆ ವೀರು ಅವರು ಸುಬ್ಬು ಮನೆಗೆ ಬಂದಿದ್ದಾರೆ. ಈ ಕಡೆ ಶ್ರಾವಣಿ ಅಪ್ಪ ಬಂದರು ಅಂತ ಜೋರ ಖುಷಿಯಿಂದ ಹೇಳ್ತಾಳೆ. ಬಟ್ ಹಳೆಗೆ ನೆನಪು ಮಾಡ್ಕೋತಾಳೆ, ನೀನು ನನ್ನ ಮಗಳಲ್ಲ, ಅಪ್ಪ ಅಂತ ಕರಿಬೇಡ, ಹೊಟ್ಟೋಗು ಇಲ್ಲಿಂದ ಅಂತ ಬೈದು ಕಳ್ಸೋದನ್ನು ನೆನಪು ಮಾಡ್ಕೊಂಡಂಥ ಶ್ರಾವಣಿ
ನಿಮ್ಮನ್ನು ಅಪ್ಪ ಅಂತ ಕರೀತಿದ್ದೀನಿ, ನೀವು ಹೇಳಿದ್ರೆ ನನ್ನ ಅಪ್ಪ ಅಂತ ಕರೀಬಾರ್ದು ಅಂತ. ಆದರೆ ನಾನು ಆ ರೀತಿ ಕರೀತಾ ಇದ್ದರೆ ಈ ಮನೆಯವರು ತುಂಬ ಬೇಜಾರು ಮಾಡ್ಕೋತಾರೆ, ಆ ಕಾರಣಕ್ಕೋಸ್ಕರ ಕರೀತಿದ್ದೀನಿ, ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಶ್ರಾವಣಿ ಹೇಳಿದಾಗ ಸರಿ ಆಯಿತು ಅಂತ ವೀರು ಅವ್ರು ಕೂಡ ಹೇಳ್ತಾರೆ. ನಂತರ ಇಲ್ಲಿ ಪದ್ದವರು ಎಲ್ಲರೂ ಕೂಡ ವೀರು ಅವ್ರು ಬಂದಿರೋದು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ನೀವು ನನ್ನ ಮನೆಗೆ ಬಂದುಬಿಟ್ಟಿದ್ರಲ್ಲ ಸಾಹೇಬ್ರೆ, ಯಜಮಾನ್ರೆ ನಾನೇ ಹೇಳಿದರೆ ನಾನೇ ಬರ್ತಿದ್ನಲ್ಲ ಅಂತ ಸುಬ್ಬು ಹೇಳಿದ್ದಕ್ಕೆ, ಅಂಥ ಕೆಲಸ ಇದ್ದಿದ್ರೆ ನಾನೇ ನಿನಗೆ ಕಾಲ್ ಮಾಡಿ ಕರೀತಿದ್ದೆ, ಅಂಥ ಇಂಪಾರ್ಟೆಂಟ್ ಕೆಲಸ ಏನೂ ಇರಲಿಲ್ಲ, ಹಾಗಾಗಿ ನಾನೇ ಬಂದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಪದ್ದು ನಿನ್ನ ಜೊತೆ ಮಾತಾಡಬೇಕಾಗಿದೆ ನಾನು ಸ್ವಲ್ಪ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಾನು ಪೃಥ್ವಿ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು, ಪೃಥ್ವಿ ಬಗ್ಗೆ ನಿನಗೇನಾದರೂ ವಿಷಯ ಗೊತ್ತಿದೆಯಾ ಅಂದಾಗ, ಏನಿದು ನಂದಿನಿ ಅಮ್ಮ ಅವರು ಹೇಳಿರೋ ವಿಷಯಕ್ಕೆ ಅವರು ಬರ್ತಿದ್ದಾರೆ ಅನಿಸುತ್ತೆ, ಪೃಥ್ವಿ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅಂದರೆ ಖಂಡಿತ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಪದ್ದು ಯೋಚನೆ ಮಾಡಿದೆ. ಇಲ್ಲ ಯಜಮಾನ್ರೆ, ನನಗೆ ಪೃಥ್ವಿ 25 ವರ್ಷಗಳಿಂದ ಗೊತ್ತಿತ್ತು, ಆಮೇಲೆ ಎಲ್ಲಿ ಹೋದ, ಏನಾದ, ಈಗ ಹೇಗಿದ್ದ ಯಾವುದೋ ಕೂಡ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಅಂತಾರೆ. ಹೌದಾ, ಗೊತ್ತಿಲ್ವಾ ಯಾವುದೇ ವಿಷಯನೂ ಕೂಡ ಅಂತ ವೀರು ಅವರು ಕೇಳ್ತಾರೆ. ಇಲ್ಲ ಅಂತ ಹೇಳಿದಾಗ ನನಗೆ ಗೊತ್ತಿದೆ ಅವನು ಸತ್ತು ಹೋಗಿದ್ದಾನೆ ಅಂತ, ಆದರೂ ಕೂಡ ಹಿಂದೆ ಎಲ್ಲಿದ್ದ, ಏನು ಮಾಡ್ತಿದ್ದ ಅನ್ನೋದನ್ನು ತಿಳ್ಕೊಬೇಕಾಗಿದೆ ಪದ್ಮನಾಭ ಅವರೇ, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳೋಕೆ ಬಂದಿರೋದು ಅಂತ ಮನಸ್ಸಲ್ಲಿ ಅನ್ಕೋತಾರೆ. ನಂತರ ಇಲ್ಲಿ ಪದ್ದು ಅವರು, ಆದರೆ ನನಗೆ ಈಗ ಅವರು ಹಾಸ್ಪಿಟಲಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತದ, ಹಾಗಾಗಿ ನಿಮ್ಮನ್ನು ನಾನು ಅಲ್ಲೇ ಕರ್ಕೊಂಡು ಹೋಗ್ತೀನಿ, ನೀವಾಗ ಅವ್ರನ್ನ ಭೇಟಿ ಮಾಡಿ ನೀವು ಏನು ವಿಷಯ ತಿಳ್ಕೊಬೇಕು ಅದನ್ನು ತಿಳ್ಕೊಬೋದು ಅಂದಾಗ, ಹೌದಾ ಹಾಗಿದ್ರೆ ಮೊದಲು ನನ್ನನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆದರೆ ನೀವು ನಮ್ಮ ಮನೇಲಿ ಊಟ ಮಾಡಬೇಕು, ನಂತರನೇ ಹೋಗೋಣ, ಒಂದು 10 ನಿಮಿಷ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಪದ್ಮನಾಭ ಅವರು ಹೇಳಿದಾಗ, ಬೇಡ ನಾನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೇನೆ ನಡೀರಿ ಅಂತಾರೆ. ಪ್ಲೀಸ್ ಕುಶೀಲನ್ ಮನೇಲಿ ಒಂದು ತುತ್ತು ತಿನ್ನೋದಿಲ್ವಾ ಅಂತ ಪದ್ಮನಾಭ ಅವರು ಹೇಳ್ತಾರೆ. ನಂತರ ವೀರು ಅವರು ಕೂಡ ಕೂತ್ಕೊಂಡು ನೆಲದ ಮೇಲೇ ಎಲ್ಲರೂ ಒಟ್ಟುಗೂಡಿ ಊಟವನ್ನು ಮಾಡ್ತಿದ್ದಾರೆ. ಸಾಕು ಅಂದರೂ ಕೂಡ ಇಲ್ಲಿ ಸುಬ್ಬು ಬಿಡ್ತಿಲ್ಲ, ಬಡಿಸಿ ಅಂತ ಹೇಳ್ತಿದ್ದಾರೆ. ಸುಬ್ಬು ಮೇಲಿರೋ ಪ್ರೀತಿಗೋಸ್ಕರ ವೀರು ಅವರು ಕೂಡ ಹೊಟ್ಟೆ ಬಿರುವಷ್ಟು ಊಟವನ್ನು ಕೂಡ ಮಾಡ್ತಾರೆ. ನಂತರ ಸುಬ್ಬುಗೂ ಕೂಡ ಒಂದು ಕಾಲ್ ಬರುತ್ತೆ. ಸುಬ್ಬು ಕೂಡ ಚೋಟು ಫೋಟೋ ಕೊಟ್ಟು ಇವರನ್ನ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಚೋಟು ಕಣ್ಣಿಗೆ ಕಾಣಿಸ್ಕೊಂಡಿದ್ದೆ, ಅವರನ್ನು ನಾವು ನೋಡಿದ್ವಿ, ಎಲ್ಲಿದ್ದಾರೆ ಏನು ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಸುಬ್ಬುಗೆ ಹೇಳ್ತಾರೆ. ಸುಬ್ಬು ಇನ್ಫಾರ್ಮೇಷನ್ನ ಪಡ್ಕೋತಿದ್ದಾಗೇ, ಹಾಗಿದ್ರೆ ಈಗ ಚೋಟು ಸಿಗ್ತಾ ಅಂದರೆ ನಂದಿನಿ ಅಮ್ಮನೂ ಸಿಗ್ತಾರೆ, ಹಾಗಿದ್ರೆ ಇವತ್ತು ನಂದಿನಿ ಅಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗೇ ಬಿಡುತ್ತೆ ಅಂತ ಹೇಳಿ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ನಂತರ ಇಲ್ಲಿ ಪದ್ಮನಾಭ ಅವರ ಜೊತೆ ವೀರು ಅವರು ಕೂಡ ಹೊರಟಿದ್ದಾರೆ. ಈ ಕಡೆ ಸುಬ್ಬು ಕೂಡ ನಂದಿನಿ ಅಮ್ಮನ ಹುಡ್ಕೊಂಡು ಹೊರಟಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಚೋಟುನ ಫಾಲೋ ಮಾಡಿಕೊಂಡು ಹೋದಂಥ ಸುಬ್ಬುಗೆ ನಂದಿನಿ ಅಮ್ಮ ಸಕ್ಕೆ ಬಿಡ್ತಾರೆ. ಇಲ್ಲಿ ನಂದಿನಿ ಅಮ್ಮ ಚೋಟುಗೆ ಯಾಕೆ ರೀತಿ ಎಲ್ಲ ಓಡಾಡ್ತಾ ಇರ್ತೀಯ, ಯಾರು ಕಣ್ಗಾದ್ರೂ ಬಿದ್ದರೆ ನಾವು ಇಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ವಾ ಅಂದಾಗ, ಯಾಕಮ್ಮವ್ರೆ ನನಗೆ ಗೊತ್ತಾಗಬಾರ್ದ ನೀವು ಎಲ್ಲಿದ್ದೀರಾ ಅಂತ ಸುಬ್ಬು ಹೇಳಿದಾಗ, ದಯವಿಟ್ಟು ಕ್ಷಮಿಸ್ಬಿಡು ಸುಬ್ಬು, ನಿಮ್ಮ ಅಪ್ಪಂಗೆ ನಾನೇ ಹೇಳಿದ್ದು, ಅದಕ್ಕೆ ಕಾರಣ ಕೂಡ ಇದೆ, ನೀನು ನನ್ನ ಮಗಳು ನೆಮ್ಮದಿಯಾಗಿ ಬದುಕಬೇಕು, ನನ್ನಿಂದಾಗಿ ನಿಮ್ಮ ನೆಮ್ಮದಿ ಬದುಕು ಹಾಳಾಗೋದು ಇಷ್ಟ ಇಲ್ಲ, ಅದೇ ಕಾರಣಕ್ಕೋಸ್ಕರ ಆ ರೀತಿ ಹೇಳಬೇಕಾಯ್ತು ಅಂತ ಹೇಳ್ತಾರೆ. ನಂತರ ಇತ್ತ ಕಡೆ ವಿಜಯಾಂಬಿಕಾ ಅವರ ಮಗ ಮದನ್ ನಿಜ ಮುಖ ಏನು ಅನ್ನೋದು ವೀರು ಅವ್ರಿಗೆ ಗೊತ್ತಾಗಿದೆ. ಮದನ್ ಬರ್ತಿದ್ದಾಗೆ ಕಪ್ಪಾಳಕ್ಕೆ ಬಾರಿಸ್ತಾರೆ. ಒಂದು ಹೆಣ್ಣಿಗೆ ಮಗು ಕೊಟ್ಟು ಮೋಸ ಮಾಡಬೇಕು ಅಂತ ಅನ್ಕೊಂಡಿಲ್ಲ, ನಿನ್ನಂತವನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸೋದಿಲ್ಲ, ಪೊಲೀಸ್ ಅವನ್ನ ಈಗಲೇ ಕರೆದು ನಿನ್ನನ್ನು ಅರೆಸ್ಟ್ ಮಾಡಿಸಿ ಒಳಗಡೆ ಹಾಕಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಆಲ್ರೆಡಿ ಪೃಥ್ವಿ ಗೆಲುವಾಗಿದ್ದ ಇಲ್ಲಿ ಸುಬ್ಬು ಪೃಥ್ವಿಯನ್ನು ಕರೆದುಕೊಂಡು ವಿಜಯಾಂಬಿಕಾ ಮುಂದೆ ಬಂದು ನಿಂತ್ಕೋತಾರೆ. ಬಿಕಾಸ್ ಇಲ್ಲಿ ಪೃಥ್ವಿ ಅವರು ಬಂದರೆ ಮಾತ್ರ ಈ ಸಮಸ್ಯೆ ಬಗೆಹರಿಯೋದು ಅನ್ನೋದು ಸುಬ್ಬುಗೆ ತುಂಬ ಕ್ಲಿಯರ್ ಆಗಿ ಗೊತ್ತದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸುಬ್ಬುವನ್ನು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಇಲ್ಲಿ ವೀರು ಅವರು ಮುಂದೆ ಸತ್ಯ ಬಟಾಬೈಲಾಗತ್ತೆ, ಏನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು